ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕಳೆದ ವಾರವಷ್ಟೇ ಶರನ್ನವರಾತ್ರಿಯ ಪ್ರಯುಕ್ತ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಬೆಂಗಳೂರಿನ ಪ್ರಸಿದ್ಧ ಸನ್ನಿಧಾನವಾಗಿರುವಂತಹ ಶ್ರೀ ಬನಶಂಕರಿ ತಾಯಿಯ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ತೆರಳಿದ್ರು. ಅಲ್ಲಿ ಅಮ್ಮನವರಿಗೆ ವಿಶೇಷ ಪೂಜಾರಾಧನೆಯನ್ನು ಸಲ್ಲಿಸಿದ್ದಾರೆ. ಬನ್ನಿ ಹಾಗಿದ್ರೆ ಶನಿವಾರದ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಕೂಡ ಬನಶಂಕರಿ ತಾಯಿಯ ವಿಶೇಷ ದರ್ಶನವನ್ನು ಮಾಡ್ಕೊಂಡು ಬರೋಣ. ಬಂದಿರುವೆ ಈ ಭುವಿಗೆ ನೀ ಹಸಿರು ಬೆಳೆಸಲೆಂದು, ಬಂದಿರುವೆ ಈ ಭುವಿಗೆ ನೀ ಹಸಿರು ಬೆಳೆಸಲೆಂದು, ನೆನೆದಿರುವೆ ಜೀವಕೋಟಿಯ ಉಸಿರು ಉಳಿಸಲೆಂದು. ಶ್ರೀ ಶಾಕಂಬರಿ ದೇವಿ ರೂಪದಿ ನೀನು ಬೆಳಗುತ್ತಿರುವೆ, ಶ್ರೀ ಶಾಕಂಬರಿ ದೇವಿ ರೂಪದಿ ನೀನು ಬೆಳಗುತ್ತಿರುವೆ. ಶ್ರೀ ಬಾದಾಮಿ ಬನಶಂಕರಿಯನ ಹೆಸರನ್ನು ಗಳಿಸಿರುವೆ, ಭಕ್ತರ ಸಲಹುತ ಮೆರೆದಿರುವೆ. ಶ್ರೀ ಬನಶಂಕರಿ ದೇವಿ ನಮೋ, ಶ್ರೀ ಶಾಕಂಬರಿ ದೇವಿ ನಮೋ, ಶ್ರೀ ಬನಶಂಕರಿ ದೇವಿ ನಮೋ, ಶ್ರೀ ಶಾಕಂಬರಿ ದೇವಿ ನಮೋ. ಬಂದಿರುವೆ ಈ ಭುವಿಗೆ ನೀ ಹಸಿರು ಬೆಳೆಸಲೆಂದು, ಬಂದಿರುವೆ ಈ ಭುವಿಗೆ ನೀ ಹಸಿರು ಬೆಳೆಸಲೆಂದು, ನೆನೆದಿರುವೆ ಜೀವಕೋಟಿಯ ಉಸಿರು ಉಳಿಸಲೆಂದು. ಬರಡು ಭೂಮಿಯಲ್ಲಿ ಕೊರಡು ಕೊನರಿಸಿ ಮಹಿಮೆ ತೋರಿರುವೆ, ಭಕ್ತರಿಗಾಸರ ನೀಡಿರುವೆ. ದುರ್ಗಮ ರಾಕ್ಷಸ ಬೇಡಲು ನಿನ್ನ ಕರುಣೆಯ ತೋರಿರುವೆ, ಮುಕ್ತಿಯ ಕುಟುಂಬದಿಂದ ದುರ್ಗಾ ದೇವಿಯಾಗುತ್ತ ನೆಲೆಸಿರುವೆ. ಲೋಕ ಕಲ್ಯಾಣಾರ್ಥಾಂಗ ಶ್ರೀ ಬನಶಂಕರಿ ದೇವಿ ನಮೋ, ಶ್ರೀ ಶಾಕಂಬರಿ ದೇವಿ ನಮೋ, ಶ್ರೀ ಬನಶಂಕರಿ ದೇವಿ ನಮೋ, ಶ್ರೀ ಶಾಕಂಬರಿ ದೇವಿ ನಮೋ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ರ್ಯಂ ಶತ್ರುವಿನಾಶನಾಯ ಪ್ರತ್ಯಕ್ಷ ಶೂಲವಿದಾಯ ಮದಗಜವಾಹನಾಯ ವರವರದ ಸರ್ವಜನಮೇ ವಶಮಾನಾಯ ಸ್ವಹ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಇತ್ತೀಚೆಗೆ ನಡೆದಿರತಕ್ಕಂತಹ ಅವಘಡಗಳಿಂದ ಸಾಕಷ್ಟು ಜನ ಮನನೊಂದಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಘನ ಸರ್ಕಾರವನ್ನು ಹಾಗೂ ಕೇಂದ್ರ ಸರ್ಕಾರವನ್ನು, ಅದರಲ್ಲೂ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮತ್ತೊಮ್ಮೆ ಈ ಒಂದು ವಿಷಯವಾಗಿ, ಅಂದರೆ ಪ್ರತಿಯೊಬ್ಬರಿಗೂ ಸಮಾನತೆ ಹಕ್ಕಿದೆ ನಿಜ, ಆದರೆ ಶಬರಿಮಲೆ ವಿಚಾರಕ್ಕೆ ಬಂದಾಗ ಒಂದಿಷ್ಟು ಆಲೋಚನೆ ಬೇಕಾಗಿದೆ. ಆ ಆಲೋಚನೆ ಮತ್ತೊಮ್ಮೆ ನ್ಯಾಯಬದ್ಧವಾಗಿ ಸರ್ವರಿಗೂ ಶಾಂತಿ ನೆಮ್ಮದಿ ದೊರಕುವಂತಾಗಲಿ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಎಲ್ಲರಿಗೂ ಇರಲಿ. ಪ್ರತಿಯೊಬ್ಬ ಮಹಿಳೆಯರ ಮನಸ್ಸಿಗೆ ನೆಮ್ಮದಿ ಎಲ್ಲರಿಗೂ ಸಿಗಲಿ. ಶರಣಂ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ಶರಣಂ ಶರಣಂ ಅಯ್ಯಪ್ಪ, ಶರಣಂ ಅಯ್ಯಪ್ಪ. ಭಗವತಿಯ ಪ್ರಾರ್ಥನೆ ಮಾಡ್ತಾ ತಾಯಿ ಶಂಕರಿಯ ಅನುಗ್ರಹವನ್ನು ಪಡೆಯೋಣ. ಅಂಬಾ ಗೌರೀರ್ಮಮಾಯ ಸಲಿಲಾನಿ ಛತ್ವದ್ವಿವದೇನಿ ಹ್ರೀಂಕಾರಿಣಿ ಶ್ರೀಂಕಾರಿಣಿ ಶರಣು, ಶ್ರೀ ಶಂಕರಿ ಭಾಗ್ಯಂಕರಿ ಬನಶಂಕರಿ ಶರಣು. ಓಂಕಾರಿಣಿ ಹ್ರೀಂಕಾರಿಣಿ ಶರಣು, ಶ್ರೀ ಶಂಕರಿ ಭಾಗ್ಯಂಕರಿ ಬನಶಂಕರಿ ಶರಣು.
ಶಿವಸುಂದರಿ ವಿಶ್ವಂಭರಿ ಶಾಕಂಭರಿ ಶರಣು ಶಿವಸುಂದರಿ ವಿಶ್ವಂಭರಿ ಶಾಕಂಭರಿ ಶರಣು ಶಶಿಶೇಖರಿ ಸುಗುಣಾಕರಿ ಜಗದೀಶ್ವರಿ ಶರಣು ಶಶಿಶೇಖರಿ ಸುಗುಣಾಕರಿ ಜಗದೀಶ್ವರಿ ಶರಣು ಓಂಕಾರಿಣಿ ಹ್ರೀಂಕಾರಿಣಿ ಶ್ರೀಂಕಾರಿಣಿ ಶರಣು ಶ್ರೀಶಂಕರಿ ಭಾಗ್ಯಂಕರಿ ಬನಶಂಕರಿ ಶರಣು गिरिवासिनि मृदुहासिनि भवनाशिनि कल्याणः शतसंवत्सरं दीर्घमायुः शाकम्भरे प्रसादेन आयुरारोग्य ऐश्वर्याभिवृद्धिरस्तु स्वस्थ सर्वे ग्रहाः सनक्षत्राः सराशयः शुभ एकादशस्थानफलदा सुप्रीता सुप्रसन्ना वरदा भवन्तु ಮೂಕಾಂಬಿಕೆ ಬಗಳಾಂಬಿಕೆ ಜಗದಂಬಿಕೆ ಹರಸು ಮನದೀಕ್ಷಿತ ಫಲದಾಯಿನಿ ಮನದಾಳದಿ ನೆಲೆಸು ಮನದೀಕ್ಷಿತ शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठते शाकम्भरे प्रसादेन ಭಾಗ್ಯಂಕರಿ ಬನಶಂಕರಿ ಶರಣು ಮುನಿವಂದಿತೆ ಸುರಸೇವಿತೆ ಶ್ರೀಲಲಿತೆ ಶರಣು ಸಾವಿತ್ರಿ ಗಾಯತ್ರಿ ಗಿರಿಪುತ್ರಿ ಶರಣು ಮುನಿವಂದಿತೆ ಸುರಸೇವಿತೆ ಶ್ರೀಲಲಿತೆ ಶರಣು ಸಾವಿತ್ರಿ ಗಾಯತ್ರಿ ಗಿರಿಪುತ್ರಿ ಶರಣು ಮೃದುಭಾಷಿಣಿ ಗುಣಭೂಷಿಣಿ ಶ್ರಿತಪೋಷಿಣಿ ಶರಣು ಶ್ರೀ ದುರ್ಗೆ ಬನಶಂಕರಿ ಶರಣು ಶ್ರೀ ದುರ್ಗೆ ಬನಶಂಕರಿ ಶರಣು ಓಂಕಾರಿಣಿ ಹ್ರೀಂಕಾರಿಣಿ ಶ್ರೀಂಕಾರಿಣಿ ಶರಣು ಶ್ರೀಶಂಕರಿ ಭಾಗ್ಯಂಕರಿ ಬನಶಂಕರಿ ಶರಣು ಓಂಕಾರಿಣಿ ಹ್ರೀಂಕಾರಿಣಿ ಶ್ರೀಂಕಾರಿಣಿ ಶರಣು ಶ್ರೀಶಂಕರಿ ಭಾಗ್ಯಂಕರಿ ಬನಶಂಕರಿ ಶರಣು ಶಿವಸುಂದರಿ ವಿಶ್ವಂಭರಿ ಶಾಕಂಭರಿ ಶರಣು ಶಿವಸುಂದರಿ ವಿಶ್ವಂಭರಿ ಶಾಕಂಭರಿ ಶರಣು ಶಶಿಶೇಖರಿ ಸುಗುಣಾಕರಿ ಜಗದೀಶ್ವರಿ ಶರಣು ಶಶಿಶೇಖರಿ ಸುಗುಣಾಕರಿ ಜಗದೀಶ್ವರಿ ಶರಣು ಓಂಕಾರಿಣಿ ಹ್ರೀಂಕಾರಿಣಿ ಶ್ರೀಂಕಾರಿಣಿ ಶರಣು ಶ್ರೀಶಂಕರಿ ಭಾಗ್ಯಂಕರಿ ಬನಶಂಕರಿ ಶರಣು ಓಂ ರಚಿತಾಚಲ ಶೃಂಗಾಗ್ರ ಮಧ್ಯಸ್ಥಾಯಿ ನಮೋ ನಮಃ ಹಿಮಾಚಲ ಮಹಾಭಾವನಂಶದಾಯಿ ನಮೋ ನಮಃ ಶಂಕರಾರ್ಧಾಂಗ ಸೌಂದರ್ಯ ಲಹರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुरमर्दिनि रम्यकपर्दिनि शैलसुते सुरवरवर्षिणि दुर्धर ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶರನ್ನವರಾತ್ರಿಯ ಆಯುಧ ಪೂಜೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನವಮಿ ಮತ್ತು ವಿಜಯದಶಮಿ ಎರಡೂ ಬಹಳ ಅದ್ಧೂರಿಯುತವಾಗಿ ತಾಯಿ ಬನಶಂಕರಿಯ ಆಸ್ಥಾನದಲ್ಲಿ ಬಹಳ ವಿಶೇಷವಾಗಿ ನಡೀತಾ ಇದೆ. ಜೊತೆಗೆ ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾ ಮಹಾಯಾಗ ಸಹಿತ ನಡೀತಾ ಇದೆ. ತಾಯಿಗೆ ನಡೆದಂಥ ಈ 9 ದಿನಗಳ ಅನುಷ್ಠಾನದಲ್ಲಿ 9 ದಿನಗಳು ವಿಭಿನ್ನವಾದಂಥ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನು ನಾವಿಲ್ಲಿ ನೋಡ್ಬೋದು. ದೇವಿಯೇ ಅಲಂಕಾರ ಪ್ರಿಯೆ. ಹಾಗೆ ಅಲಂಕಾರದಲ್ಲಿ ಪ್ರತಿದಿನವೂ ಸಹಿತ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳು, ಹಾಗೆ ಉತ್ಸವ ಮೂರ್ತಿ ತಾಯಿ ಅಮ್ಮನವರ ಒಂದು ಸಾನ್ನಿಧ್ಯ, ವಿಶೇಷವಾಗಿರ್ತಕ್ಕಂಥ ಯಜ್ಞಶಾಲೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ತಾವು ದರ್ಶನ ಮಾಡ್ತಿರ್ತಕ್ಕಂಥ ಈ ಮಹಾ ಸಾನ್ನಿಧ್ಯ ತಮ್ಮೆಲ್ಲರಿಗೂ ಯಶಸ್ಸನ್ನೇ ತರಲಿ. ಗೌರೀರ್ವಿಮಾಯ ಸಲಿಲಾನಿಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇಭ್ಯೋ भगञ्जिनि रासरते
रम्यकपर्दिनि शैलसुते या देवी सर्वभूतेषु मातृरूपेण संस्थिता नमस्तस्यै 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 नमो नमः। शतखण्डविखण्डितरुण्डवितुण्डितशुण्डगजाधिपते रिपुगजगण्डविधारणचण्डपराक्रमशुण्डमृगाधिपते निजभुजदण्डनिपातितखण्डविपातितमुण्डभटाधिपते जय जय हे महिषासुरमर्दिनि रम्यकपर्दिनि शैलसुते ऐरणदुर्मदशत्रुवधोदित दुर्धर निर्जर शक्तिभृते चतुरविचारधुरेण महाशिवदूतकृत प्रमथाधिपते दुरितदुरीह दुराशय दुर्मतिदानवदूतकृतान्तमते जय जय हे महिषासुरमर्दिनि रम्यकपर्दिनि शैलसुते शरणागत वैरिवधूवर वीरभराभयदायकरे त्रिभुवनमस्तकशूल विरोधि शिरोधि कृतामलशूलकरे दुमिदुमितामर दुन्दुभिनादमहो मुखरीकृतते मकरे जय जय हे महिषासुरमर्दिनि रम्यकपर्दिनि शैलसुते कृतिमात्र निराकृत धूम्र विलोचन धूम्रशते समर विशोषित शोणित बीज समुद्भव शोणित बीजलते शिव शिव शुम्भ निशुम्भ महाहवतर्पित भूत पिशाचरते जय जय हे महिषासुरमर्दिनि रम्यकपर्दिनि शैलसुते क्षण संग परिस्फुरदङ्गनटत्कटके कनकपिशङ्ग पृषत्कणिशङ्गर सत्कटशृङ्गहतावटुके कृतचतुरङ्ग बलक्षितिरङ्गगटद्बहुरङ्गरटत्पटुके जय जय हे महिषा दुकुट दुक्कुट दिन्दिमितध्वनि धीरमृदङ्गनिनादरते जय जय हे महिषासुरमर्दिनि रम्यकपर्दिनि शैलसुते जय जप्य जये जय शब्द परस्तुति तत्पर विश्वनुते भण भण भिञ्जिमि भिङ्कृत नूपुर सिञ्जित मोहित भूतपते नटित नटार्ध नटी नट नायक नाटित नाट्य सुगानरते जय जय हे महिषासुरमर्दिनि रम्यकपर्दिनि शैलसुते सुमन 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 सुमनोहर कान्तियुते श्रुत रजनी 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 करवक्त्रवृते सुनयन विभ्रमर भ्रमर 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 भ्रमराधिपते जय जय हे महिषासुरमर्दिनि रम्यकपर्दिनि शैलसुते सहित महाहवमल्लमतल्लिकमल्लितरल्लकमल्लरते विरचित वल्लिक पल्लिक मल्लिक भिल्लिक भिल्लिक वर्गवृते सित
कृतकृतपुल्लिसमुल्लसितारुणतल्लज पल्लव सल्ललिते जय जय हे महिषासुरमर्दिनि रम्यकपर्दिनि शैलसुते गलन्मदमेदुरमत्तमतङ्गजराजपते देव सिन्धुं दुरितात्यग्ने कामद्वर्णान्तमसाज्वलन्तीं वैलोचने कर्मफले दृष्टा दुर्गां देवीं शरणमहं प्रपद्ये सुधरसे नमः अग्ने त्वन्वारया नव्या अस्मान् स्वस्ति विरति दुर्गाणि विश्वा कोशवत्वे बहुधार भुवे भवादोकायतनया यशय्या विश्वाणि न दुर्गः जातवेदस्सन्धन्ननावादुरिताय वर्षे अत्रुकं मनसा दृणानोऽस्माकं भोज्यविता तनूनां कृतनाचितकं सामानवग्रमग्निकं प्रपरमा सदस्तात् सतति दुर्गाणि विश्वाक्षामध्येवादिदुरितात्यग्निः रत्नोशकमेढ्यरत्वरेषु सनाजो जानव्यत्ससे स्वाञ्चाग्ने धर्मं विप्रय स्वासोभ्यं च सौभगमायतस्व नावस्य विष्णवसंवसा न वैष्णवीं लोक हिमादयन्ताय विद्महे कन्याकुमारदेमहे तन्नो दुर्गे प्रचोदयात् मिलितपुलिन्दमनोहर गुञ्जितरञ्जितशैलनिकुञ्जगते निजगुणभूत महाशबरी गणसद्गुणसंवृतकेलितले जय जय हे महिषासुरमर्दिनि रम्यकपर्दिनि शैलसुते पार्वते हर हर महादेव देवद्रमारमण गोविंद गोविंद आंजनेय व्रत गोविंद गोविंद शंकर देवी के राजराजेश्वरी के परमेश्वरी के प्रणत सुरासुरमौलिमणिस्फुरतं शूलसन्नख चन्द्ररुचे जितकनकाचलमौलिपदोर्जित निर्भर कुञ्जर कुम्भकुचे जय जय हे महिषासुरमर्दिनि रम्यकपर्दिनि शैलसुते सहस्रकरैकसहस्रकरैकनुते धृतसुरतारक संगरतारक संगरतारक सूनुसुते सुरथ समाधि समान समाधि 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 सुजातरते जय जय हे महिषासुरमर्दिनि रम्यकपर्दिनि शैलसुते पदकमलं करुणानिलये वरिवस्यति योऽनुदिनं स शिवे मयि कमले कमलानिलये कमलानिलये स कथं न भवेत् तव पदमेव परं पदमित्यनुशीलयतो मम किं न शिवे जय जय हे महिषासुरमर्दिनि रम्यकपर्दिनि शैलसुते कलसिन्धुजलैरनुसिञ्चिनुते गुणरङ्गभुवम् खजति स किं न शचीकुचकुम्भतटी परिरम्भ सुखानुभवम्
तव चरणं शरणं करवाणि न तामरवाणि निवासि शिवम् जय जय हे महिषासुरमर्दिनि रम्यकपर्दिनि शैल ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾ ಮಹಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನಿ ಓಂ ಶ್ರೀಂ ಚಕ್ರೇಶ್ವರೀ ನಮಃ ಶ್ರೀಂ ಬಾಲಾ ತ್ರಿಪುರ ಸುಂದರೀ ನಮೋ ನಮಃ ಶಾಕಾಂಬರಿಯ ಸಾನ್ನಿಧ್ಯದಲ್ಲಿ ಅಮ್ಮನವರ ವಿಶೇಷವಾಗಿರ್ತಕ್ಕಂಥ ಬಾಲಾ ತ್ರಿಪುರ ಸುಂದರಿ ಅಲಂಕಾರ ನವರಾತ್ರಿ ಬಹಳ ವಿಶೇಷವಾದ್ದು. ಶರನ್ನವರಾತ್ರಿಯ ಈ ಆಯುಧ ಪೂಜೆಯ ದಿನ ಬಾಲಾ ತ್ರಿಪುರ ಸುಂದರಿ ದೇವಿನ ನಾವು ದರ್ಶನ ಮಾಡ್ತಿದ್ದೀವಿ. ಶಂಕರೀಂ ಶ್ರೀಂ ಬನಶಂಕರಿ ದೇವತಾಭ್ಯೋ ನಮೋ ನಮಃ. ತಾಯೀಂ ಗೌರೀನ್ಮಿಮಾಯ ಸಲಿಲಾನಿಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಶಾಕಾಂಬರಿ ಮಹಾಶಕ್ತಿರ ದೇವತಾಭ್ಯೋ ನಮಃ. ಆರತಿ ಬೆಳಗುವೆ ಮಂಗಳಾರತಿ ಹಾಡುವೆ ಆರತಿ ಬೆಳಗುವೆ ಮಂಗಳಾರತಿ ಹಾಡುವೆ ಬಾದಾಮಿ ಬನಶಂಕರಿಗೆ ಬಾದಾಮಿ ಬನಶಂಕರಿಗೆ ಶ್ರೀ ಶಾಕಾಂಬರಿ ಮಾತೆಗೆ ಆರತಿ ಬೆಳಗುವೆ ಮಂಗಳಾರತಿ ಹಾಡುವೆ ಆರತಿ ಬೆಳಗುವೆ. ासुरगर्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दूतां त्रिनेत्रोज्ज्वलां वन्दे पुस्तकवासमङ्कुशधरां सृग्भूषितामुज्ज्वलां त्वाङ्गौरीन्द्रपरां फरात्प्रकलां श्रीचक्रसञ्चारिणीं भगवती श्रीराजराजेश्वरी चक्रेश्वरी बाला त्रिपुरसुन्दरी देवताभ्यो नमः. ದೃಷ್ಟಿಬೀರುತ್ತಾ ಜಗವ ಪಾಲಿಸುವ ದೇವಿಗೆ ಪಾತಾಳಗಂಗೆಯ ಭೂಮಿಗೆ ತಂದು ಸದಾಯುಷಾಭಿಷೇಕಂ ಪುನರ್ದುಃ ಆಹಾಶಂದ್ವಾವಿದಂದ್ವಾ ಪುನರಾಗಾಃ ಪುನರ್ನವ ಸರ್ವಾಂಗ ಸರ್ವಂ ಚಕ್ಷುಃ ಸರ್ವಮಾಯುಶ್ಚ ದೇವಿದಂ. ಓಂಕಾರಿಣಿ ಹ್ರೀಂಕಾರಿಣಿ ಶ್ರೀಂಕಾರಿಣಿ ಶರಣು ಶ್ರೀಶಂಕರಿ ಭಾಗ್ಯಂಕರಿ ಬನಶಂಕರಿ ಶರಣು. ಓಂಕಾರಿಣಿ ಹ್ರೀಂಕಾರಿಣಿ ಶ್ರೀಂಕಾರಿಣಿ ಶರಣು ಶ್ರೀಶಂಕರಿ ಭಾಗ್ಯಂಕರಿ ಬನಶಂಕರಿ ಶರಣು. ಶಿವಸುಂದರಿ ವಿಶ್ವಂಭರಿ ಶಾಕಂಭರಿ ಶರಣು ಶಿವಸುಂದರಿ ವಿಶ್ವಂಭರಿ ಶಾಕಂಭರಿ ಶರಣು. ಶಶಿಶೇಖರಿ ಸುಗುಣಾಕರಿ ಜಗದೀಶ್ವರಿ ಶರಣು ಶಶಿಶೇಖರಿ ಸುಗುಣಾಕರಿ ಜಗದೀಶ್ವರಿ ಶರಣು. ಓಂಕಾರಿಣಿ ಹ್ರೀಂಕಾರಿಣಿ ಶ್ರೀಂಕಾರಿಣಿ ಶರಣು ಶ್ರೀಶಂಕರಿ ಭಾಗ್ಯಂಕರಿ ಬನಶಂಕರಿ ಶರಣು. ಗಿರಿವಾಸಿನಿ ಮೃದುಹಾಸಿನಿ ಭವನಾಶಿನಿ ಮೊರೆಯಾಲಿಸು ಮಧುಕೈಟಭ ಮದನಾಶಿನಿ ಸುಖ ಶಾಂತಿಯ ಬೆಳೆಸು. ಗಿರಿವಾಸಿನಿ ಮೃದುಹಾಸಿನಿ ಭವನಾಶಿನಿ ಮೊರೆಯಾಲಿಸು ಮಧುಕೈಟಭ ಮದನಾಶಿನಿ ಸುಖ ಶಾಂತಿಯ ಬೆಳೆಸು. ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ವಿದ್ಯೆ
ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ
वीरभद्रेश्वर बोलो वीरभद्रेश्वराय नमः। वीरभद्रेश्वर प्रसाद प्रसीद 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 है। ओम वीरभद्रेश्वराय नमः। ओम वीरभद्रेश्वराय नमः। ओम कैलासवासिनी नमः। कवचनी नमः। शिवाय नमः। शिवतंडवा स्तोत्रने नमः। रुद्राय नमः। रुद्रप्रियाय नमः। रुद्रेशाय नमः। ओम कालाय नमः। गुणातीताय नमः। निरंजनाय नमः। निर्विकल्पाय नमः। निर्भेदने नमः। ज्ञानाय नमः। ज्ञानाच्युतावन्दिताय नमः। बसवेश्वराय नमः। वीरेश्वराय नमः। विश्वेश्वराय नमः। महेश्वराय नमः। सांभ सदाशिवाय नमः। महेश्वराय नमः। वीरभद्रेश्वराय नमः। वीरभद्रेश्वर स्वामिने नमः। प्रसीद 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 है। वीरभद्रेश्वराय नमः। अनुग्रह प्रसाद। मृत्युंजयाय सर्वेश्वराय सदाशिवाय श्रीमन्महादेवाय नमः। गौरेभ्यो दगौरेभ्यो गौरगौरद्रव्याः सर्वेभ्यो सर्वसर्वेभ्यो नमस्ते अस्तु रुद्ररूपेभ्यः। तत्पुरुषाय विद्महे महादेवाय धीमहि तन्नो रुद्र प्रचोदयात्। नीलकण्ठं विरूपाक्षं निर्मलं निलयप्रभं नमामि शिरसा देवं किं नो मृत्युः। विनय संपन्ने विनयाध्यातिपात्रं दातृत्वाधर्वाप्नोति आयुष्कीर्तिन्दधान्दतः। त्र्यम्बकेश्वराय नमः। शिरसा देवं किं नो मृत्युः करिष्यति। नमः। ಶಿವಾಯ ಸಾಂಬಾಯ ಹರಯೇ. ಈ ಬರುವ ಅಮಾವಾಸ್ಯೆಗೆ ಇಲ್ಲಿ ವೀರಭದ್ರೇಶ್ವರನಿಗೆ ಸ್ವಲ್ಪ ಗುಡಾನ್ನ ಬೆಲ್ಲದನ್ನು ಮಾಡಿ 4 ದಿಕ್ಕಿಗೂ ಅಲ್ಲಿ ದೃಷ್ಟಿ ತೆಗೆದು ಆಚೆಗಾಗಿ ಇದಿಷ್ಟು ಕೆಲಸ ಮಾಡಿದ್ರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಇಲ್ಲಿರ್ತಕ್ಕಂಥ ವೀರಭದ್ರೇಶ್ವರನ ಬರೋ ದರ್ಶನ ಯಾರು ಬರ್ತಾರೋ ದರ್ಶನಕ್ಕೆ ಬರೋ ಪ್ರತಿಯೊಬ್ಬ ಭಕ್ತರಿಗೂ ಒಳ್ಳೆಯದಾಗ್ಬಿಡುತ್ತೆ। ಅನುಗ್ರಹ ಪ್ರಸಾದ ಪ್ರಸೀದ ಸಿದ್ಧಿರಸ್ತು ಪ್ರಸೀದ ಪ್ರಸೀದ ಪ್ರಸೀದ। बोलो वीरभद्रेश्वर महाराज की। वीरभद्रेश्वर महाराज की। वीरभद्रेश्वर महाराज की। देवदेवं जगन्नाथं देवेशं वृषभध्वजं नमामि शिरसा देवं किं नो मृत्युः करिष्यति। गङ्गाधरं महादेवं सर्वाभरणभूषितं नमामि शिरसा देवं किं नो मृत्युः करिष्यति। नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः।
ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಅವರ ಆದರಿಸೋ ರೀತಿ ಕಲಿಸಿ, ತಂದೆ ತಾಯಿಯರ ಹಿರಿಮೆ ತಿಳಿಸಿ, ಅವರ ಆದರಿಸೋ ರೀತಿ ಕಲಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಚೇತನವಾದಂಥ ಆನಂದ ಗುರುವೇ ಅರಿವಿನ ದರ್ಪಣದ ವೇದವೇ ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ, ವೇದ ಶಾಸ್ತ್ರ ಮಂತ್ರ ಉಪದೇಶಿಸಿ, ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ, ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ, ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ, ಚೇತನವಾದಂಥ ಆನಂದ ಗುರುವೇ ಅರಿವಿನ ದರ್ಪಣದ ವೇದವೇ ದೀಪವೇ. ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಬೆಳೆಸಿ, ದಾನ ಧರ್ಮಗಳ ಗುಣವ ಕಲಿಸಿ, ಸ್ತ್ರೀಯರ ಗೌರವಿಸೋ ಅರಿವನ್ನು ಬೆಳೆಸಿ, ದಾನ ಧರ್ಮಗಳ ಗುಣವ ಕಲಿಸಿ, ದೇಶಕ್ಕೆ ಉತ್ತಮ ಪ್ರಜೆಯಾಗಿ ರೂಪಿಸಿ, ದೇಶಕ್ಕೆ ಉತ್ತಮ ಪ್ರಜೆಯಾಗಿ ರೂಪಿಸಿ, ಚೇತನವಾದಂಥ ಜ್ಞಾನ ಕಲ್ಪ ತರುವೆ ಅರಿವಿನ ದರ್ಪಣದ ವೇದವೇ. ಮಹರ್ಷಿ ಆನಂದ್ ಗುರೂಜಿಯವರ ಪ್ರೋಗ್ರಾಮು ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವು ಡೈಲಿ ಅದನ್ನು ನಾನು ನಮ್ಮತ್ತೆ ನಮ್ಮ ಮನೇಲಿ ಮುಕ್ಕಾಲು ಭಾಗ ಅದನ್ನು ನೋಡದೆ ನಾವು ಹೇಳೋದೇ ಇಲ್ಲ. ಅದು ನೋಡಾದ್ಮೇಲೆ ತಿಂಡಿ ಸ್ನಾನ ಪೂಜೆ ಎಲ್ಲ ಪ್ರತಿಯೊಂದು, ಅದು ರಾಶಿ ಫಲ ಅಂತೂ ಮಿಸ್ ಮಾಡೋದೇ ಇಲ್ಲ. ಅವ್ರು ಹೇಳೋ ಅನುಷ್ಠಾನಗಳೆಲ್ಲ ತುಂಬ ನಾವು ಮಾಡ್ತಾಯಿದ್ದೀವಿ. पशुपतिं स्थाणुं नीलकण्ठं उमापतिं नमामि शिरसा देवं किं नो मृत्यु करिष्यति नीलकण्ठं कालमूर्तिं कालज्ञं कालनाशनं नमामि शिरसा देवं किं नो मृत्यु
बसवेश्वर महाराज की बोलो बसवेश्वर महाराज की बोलो बसवेश्वर महाराज की नीलकण्ठं विरूपाक्षं निर्मलं निलयप्रभं नमामि शिरसा देवं किं नो मृत्युः करिष्यति वामदेवं महादेवं लोकनाथं जगद्गुरुं नमामि शिरसा देवं किं नो मृत्युः करिष्यति नमः शिवाय सांबाय हरये परमात्मने प्रणतक्लेशनाशाय योगिनां पतये नमः। ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. 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 ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ ಭಕುತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. शारदा देवी काश्मीरपुरवासिनी त्वामहं प्रार्थये नित्यं विद्यां बुद्धिं च देहि मे. नमस्ते शारदा देवी काश्मीरपुरवासिनी त्वामहं प्रार्थये नित्यं विद्यां बुद्धिं च देहि मे.
ನಮಸ್ತೆ ಶಾರದಾ ದೇವಿ ನಮಸ್ತೆ ನಮಸ್ತೆ ನಮೋ ನಮಸ್ತೆ ಶಾರದಾ ದೇವಿ ನಮಸ್ತೆ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತमुपास्महे ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ ನಮಸ್ತೆ ಶಾರದಾದೇವಿ ನಮಃ ಶಾರದಾ ಪರಬ್ರಹ್ಮಣೇ ನಮಃ ಶಾರದಾ ವಿಶ್ವೇಶ್ವರಣ್ಯೇ ನಮಃ ಶಾರದಾ ಗುರುಭ್ಯೋ ನಮಃ ಗಣೇಶ ಶಾರದಾಯ ನಮಃ ಆತ್ಮೀಯ ಅಭಿಮಾನಿಗಳೇ, ತಾವು ಇಲ್ಲಿ ಸೇರಿರ್ತಕ್ಕಂತಹ ಜನ ತುಂಬ ಕಡಿಮೆ. ಈ ಜನ ನನ್ನ ಕಾರ್ಯಕ್ರಮಗಳಲ್ಲಿ ನನಗೆ ಜನ ಅಂತ ಅನಿಸೋದೇ ಇಲ್ಲ. ನನ್ನ ಕಾರ್ಯಕ್ರಮದ ಜನದ ಭರಾಟೆನೇ ಬೇರೆ. ಆದರೆ 4 ಜನ ನಾನು ಹಿಂದೆ ಮುಂದೆ ಒತ್ತರಿಸ್ಬಿಟ್ರೆ ನಾನು ನಿಮ್ಮನ್ನು ಮಾತಾಡೋದಾದರೂ ಹೇಗೆ? ನಾನು ಅಷ್ಟು ದೂರದಿಂದ ಬಂದಿರೋದೇ ನಿಮ್ಮೆಲ್ಲರನ್ನು ಮಾತಾಡಿಸ್ಲಿಕ್ಕೋಸ್ಕರ, ನಿಮ್ಮೆಲ್ಲರ ಮನೆ ಮಕ್ಕಳ ವಿದ್ಯಾಭ್ಯಾಸ ವಿದ್ಯಾರ್ಜನೆ ಅಭಿವೃದ್ಧಿ ಆಗಲಿಕ್ಕೋಸ್ಕರ. ಯಾಕೆಂದರೆ ಇಂತಹ ಒಂದು ಹೊತ್ತಿನಲ್ಲೂ ಸಹಿತ ಮಾಧ್ಯಾಹ್ನಿಕ ಆಯಿತು. ಮಾಧ್ಯಾಹ್ನಿಕ ಆದರೂ ಸಹಿತ ತಾವು ಇಷ್ಟು ಅಚ್ಚುಕಟ್ಟಾಯಿಂದ ತುಂಬ ದೂರಾಭಾರದಿಂದ ಆಗಮಿಸತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರಿದ್ದೀರಿ. ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಮನೆ ಮಕ್ಕಳ ಜ್ಞಾನಾರ್ಜನೆಗೋಸ್ಕರ ವಿದ್ಯಾವಿನಯತ ಅಂದರೆ ವಿನಯಿತವಾಗಿರಬೇಕು. ವಿದ್ಯೆ ಅಂತಕ್ಕಂಥದ್ದು ಬಹಳ ಅರ್ಥಗರ್ಭಿತವಾಗಿರಬೇಕು. ವಿದ್ಯಾ ವಿನಯತೆ ಧನಾತ್, ವಿನಯವು ಮತ್ತು ವಿದ್ಯೆ ಎಂಬತಕ್ಕಂಥದ್ದು ಎರಡೂ ಸಹಿತ ಸರಿಸಮಾನವಾಗಿ ಜೋಡಿ ಎತ್ತುಗಳ ಥರ ಬಂದಾಗ ಮಗುವಿಗೆ ಆ ಸಂಸ್ಕಾರ ಸಂಸ್ಕೃತಿ ಅಂತಕ್ಕಂಥದ್ದು ಬರುತ್ತೆ. ಅಂತಹ ಸಂಸ್ಕೃತಿ ಸಂಪ್ರದಾಯವನ್ನು ಅರ್ಥ ಮಾಡಿಕೊಂಡು ಇವತ್ತಿಷ್ಟು ಜನ ತಾಯಂದರು ತಾವೆಲ್ಲರೂ ಸಹಿತ ನಿಮ್ಮ ಮಕ್ಕಳನ್ನೂ ಸಹಿತ ಕರೆತಂದಿದ್ದೀರಿ. ನೂಕು ನುಗ್ಲು ಮಾಡಿಕೊಳ್ಳಿಲ್ಲ ಅಂದರೆ ನೀವಿರೋ ಸ್ಥಳಕ್ಕೆ ನಾನೇ ಬರ್ತೀನಿ. ಯಾಕೆಂದರೆ ತಾವು ಕಂಡ ಹಾಗೆ ನನ್ನ ಯಾವುದೇ ಕಾರ್ಯಕ್ರಮದಲ್ಲಾದರೂ ಯಾರೊಬ್ಬರಿಗೂ ಕಿಂಚಿತ್ತು ನೋವಾದರೂ ಸಹಿತ ಆ ನೋವು ನನಗೇ ಆಗುತ್ತೆ. ನನ್ನ ಕಾರ್ಯಕ್ರಮಕ್ಕೆ ಬರೋಕ್ಕೆ ಮುನ್ನೂ ನಾನು ಹೇಳ್ತೀನಿ, ಇವತ್ತು ಹೇಳ್ತೀನಿ, ಯಾವಾಗೂ ಹೇಳ್ತಿರ್ತೀನಿ. ಯಾಕೆಂದರೆ ಸಾಧ್ಯವಾದಷ್ಟು ಮಟ್ಟಿಗೆ ಬಂದಂಥವರು ತಮ್ಮ ಒಂದು ವಿಶ್ವಾಸಪೂರ್ವಕವಾಗಿ ಏನು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ, ಇದರಿಂದ ನಾವು ಏನು ಸಾರ್ಥಕತೆ ಮಾಡ್ಕೋಬೇಕಾಗಿದೆ, ಜೀವನದ ಸಾಫಲ್ಯತೆ ಏನು, ವಿದ್ಯೆ ಎಂಬತಕ್ಕಂಥದ್ದೇನು, ಆ ವಿದ್ಯೆಗಿರ್ತಕ್ಕಂಥ ಮಹತ್ತೇನು, ಅದರ ಬಗ್ಗೆ ಅರ್ಥ ನಮ್ಮ ಮಕ್ಕಳನ್ನು ಆ ಥರ ತಯಾರು ಮಾಡಬೇಕು. ನಾವು 1000 ಹುಳಿಪೆಟ್ಟು ಬಿದ್ದರೆ ಒಂದು ವಿಗ್ರಹ, ಅಂಥ ಹುಳಿಪೆಟ್ಟವನ್ನು ಹೊಡೆಸಿ ಒಂದು ಸುಂದರವಾದಂತಹ ವಿಗ್ರಹವನ್ನಾಗಿ ತಯಾರು ಮಾಡುವಂಥ ಸಂಸ್ಥೆ ಈ ವಿದ್ಯಾಸಂಸ್ಥೆ. ಇಂತಹ ವಿದ್ಯಾಸಂಸ್ಥೆಗಳಲ್ಲಿ ನಾವು ತಲೆಬಗ್ಗಿಸಿ ನಡೆದು ಈ ವಿದ್ಯಾಸಂಸ್ಥೆಯಲ್ಲಿ
ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೊಬ್ಬರಾದರೂ ಸಹಿತ ಶಿಸ್ತನ್ನು ಪಾಲನೆ ಮಾಡಬೇಕು. ನಾವು ಯಾವಾಗ ಆ ಬಾರ್ಡರನ್ನು ತುಳ್ಕೊಂಡು ಒಳಗಡೆ ಬಂದವೋ ಆಗ ಸಂಪೂರ್ಣವಾಗಿ ಶಿಸ್ತನ್ನೇ ಪಾಲನೆ ಮಾಡಬೇಕು. ನೀವೆಲ್ಲ ಹಿರಿಯರಿದ್ದೀರಿ, ಬಹುಶಃ ನೀವು 3, 4, 5, 6 ಅಪ್ಪಪ್ಪ ಅಂದರೆ SLC ಅಷ್ಟೇ ನೀವು ಓದಿರ್ತೀರಿ. ಆದರೆ ನೀವು ಓದಿದಂತಹ SLC ಅಥವಾ 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸ್ ಮಕ್ಕಳಿಗೆ 5ನೇ ಕ್ಲಾಸ್ ಓದಿರ್ತಕ್ಕಂಥ ತಂದೆ ತಾಯಂದರು ತಾವು ಇವತ್ತಿನ ಗ್ರಾಜ್ಯುಯೇಟ್ ಮಕ್ಕಳಿಗೆ ಪಾಠ ಮಾಡ್ಬೋದು. ನಿಮಗೆ ಅಷ್ಟು ಶಕ್ತಿ ಇದೆ. ನಮ್ಮ ತಂದೆ ಓದಿದ್ದು 4ನೇ ಕ್ಲಾಸು, ನಮ್ಮ ಅಕ್ಕಂದರು ಓದಿದ್ದು, ನನ್ನ ಅಕ್ಕ ತಂಗಿರು ಓದಿದ್ದು BA ಗ್ರಾಜ್ಯುಯೇಟ್. ಆ BA ಗ್ರಾಜ್ಯುಯೇಟ್ನವ್ರಿಗೆ ನಮ್ಮಪ್ಪ ಓದಿರ್ತಕ್ಕಂಥ 4ನೇ ಕ್ಲಾಸ್ ಓದಿದ್ದು ಅವ್ರು ಪಾಠ ಮಾಡ್ತಾಯಿದ್ರು. ಅಂದರೆ ಆ ಹಿಂದಿನ ಓದು ಅಷ್ಟು ಅರ್ಥಗರ್ಭಿತವಾಗಿತ್ತು, ಆಗ ಅಷ್ಟು ಶಿಸ್ತಿತ್ತು, ಆಗ ಅದೇ ಥರ ವಿಶ್ವಾಸ ಇತ್ತು. ಮಕ್ಕಳಿಗೆ ಆವಾಗ ಬೇಕಾಗಿರ್ತಕ್ಕಂತಹ ವಿದ್ಯಾಭ್ಯಾಸದ ಒಂದು ಹೊತ್ತು ಬಹಳ ಅರ್ಥಗರ್ಭಿತವಾಗಿತ್ತು. ವಿದ್ಯೆ ಗುರುಗಳು, ಆ ಗುರುಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ನಾವು ಅರ್ಥ ಬದುಕಬೇಕು, ಆಗಲೇ ಜೀವನ ಉದ್ಧಾರ ಆಗೋದು. ಶಾಲೆಗೆ ಮಕ್ಕಳನ್ನು ಸೇರಿಸ್ಬಿಟ್ಟು ಮಕ್ಕಳಿಗೆ ಏನಾದ್ರು ಕ್ರಮಶಿಕ್ಷಣವನ್ನು ಕಲಿಸುವಾಗ ಸಣ್ಣ ಒಂದು ಪೆಟ್ಟು ಬಿತ್ತು ಅಂದರೆ ಹಿಂದಲೇ ಬಂದು ಆ ಮಕ್ಕಳಲ್ಲಿರ್ತಕ್ಕಂಥ ಅದು ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸನ್ನು ಬದಲಾಯಿಸೋದಲ್ಲ, ನಮ್ಮ ಮಕ್ಕಳು ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಅರ್ಥಕೋಬೇಕು ನಾವು. ಯಾವಾಗ ನಮ್ಮ ಮಕ್ಕಳ ತಪ್ಪನ್ನು ನಾವು ಅರ್ತು ಮಾತಾಡೋದಿಲ್ಲ, ಬಂದು ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸನೋ ಇರ್ತಕ್ಕಂಥ ಹೆಡ್ ಮಾಸ್ಟರ್ನೋ ಅವ್ರನ್ನ ದಬಾಯಿಸ್ತೀವಿ, ನಮ್ಮ ಮಕ್ಕಳು ಖಂಡಿತವಾಗಲೂ ವಿದ್ಯಾವಂತರಾಗಲ್ಲ. ನಮ್ಮ ಮಕ್ಕಳು ಜ್ಞಾನವಂತರಾಗಿ ವಿದ್ಯಾವಂತರಾಗಬೇಕಾದ್ರೆ ಶಾಲೆಯಲ್ಲಿರ್ತಕ್ಕಂಥ ರೀತಿ ನೀತಿಗಳ ಬಗ್ಗೆ ನಾವು ಸಾಧ್ಯವಾದಷ್ಟು ಪಾಲನೆ ಮಾಡಬೇಕು, ಆಗಲೇ ಅನುಕೂಲ ಆಗುವಂಥದ್ದು. ಹಾಗೂ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ಇವತ್ತು ಸಹ ಒಂದು ಶಾಲೆ ತಲೆ ಎತ್ತಿದೆ. ಇಲ್ಲಿ ಶಾಲೆ ತಲೆ ಎತ್ತಿರೋದ್ರಿಂದ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಗ್ರಾಮದ ಎಲ್ಲ ಮಕ್ಕಳಿಗೂ ಸಹಿತ ಒಳ್ಳೆ ವಿದ್ಯಾರ್ಜನೆ ಆಗಲಿ, ಆ ವಿದ್ಯಾ ಅಧಿದೇವತೆ ತಾಯಿ ಶಾರದೆಯನ್ನು ಆರಾಧನೆ ಮಾಡ್ತಾ ಶಾರದೆಯ ಅನುಗ್ರಹವನ್ನು ಎಲ್ಲರೂ ಪಡೆಯೋಣ. ಆದರೂ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಯಾಕೆ ಮಾತಾಡಿದೆ ಅಂದರೆ, ಸ್ವಲ್ಪ ಜನ ಅಷ್ಟು ನೂಕುನುಗ್ಲು ನನಗೆ ತೊಂದರೆ ಆಗುತ್ತೆ ಅಂತಲ್ಲ, ನನ್ನ ಹಿಂದೆ ಮುಂದೆ ಇದ್ದಂಥವ್ರು ನಿಮಗೇನಾದ್ರು ಕೈಕಾಲು ಪೆಟ್ಟು ಮಾಡಿಕೊಂಡ್ರೆ ಆ ನೋವು ನನಗಾಗುತ್ತೆ. ಅದಕ್ಕೋಸ್ಕರ ಸಮಾಧಾನದಿಂದಿರಿ, ನೀವಿರೋ ಸ್ಥಳಕ್ಕೆ ನಾನೇ ಬರ್ತೀನಿ, ಕೂತ್ಕೊಳ್ಳಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಿಮ್ಮ ಸೈರಣೆಗೆ ಲೆಕ್ಕ ಉಂಟೆ ಅಯ್ಯ, ನಮ್ಮ ತಪ್ಪು ಮಾನವರ ತಪ್ಪು ಅನಂತ ಕೊಟ್ಟಿದ್ರು. ಗುರು ಅದನ್ನ ಕ್ಷಮಿಸಿ ನಮ್ಮನ್ನ ಮಾನವ ಜನ್ಮದಲ್ಲಿ ಪವಿತ್ರ ಮಾಡುವಂತ ಗುರುವನ್ನು ಈ ಗ್ರಾಮಸ್ಥರು ಆಹ್ವಾನಿಸಿ ಪುಣ್ಯ ಮಾಡಿದ್ರಿ. ಇದು ಭೂಕೈಲಾಸ. ಇವತ್ತು ಇದು ಶಿವರಾತ್ರಿ ಮತ್ತೆ ಭೂಕೈಲಾಸಕ್ಕೆ ಹೋಗುವಂತ ಗ್ರಾಮಸ್ಥರು ಬಹಳ ಪುಣ್ಯ ಮಾಡಿದ್ರಿ. ನಾವು ನಿಮ್ಮ ಅನುಭವ ಮಂಟಪಕ್ಕೆ ಬಂದು ನಾವು ಪುಣ್ಯ ಮಾಡಿದೀವಿ. ಹೂನಿಂದ ನಾ ಸ್ವರ್ಗ ಸೇರುವಂತ ನಮ್ಮನ್ನೆಲ್ಲ ಆಹ್ವಾನಿಸಿದ್ದು ನಮ್ಗೆ ಬಹಳ ತುಂಬಾ ಸಂತೋಷ ಆಗಿದೆ. ಗುರು ನರರೋ ಅಧಿಕ ಅಂತ, ಗುರು ಈಶ್ವರನ ಸಮಾನ. ಗುರು ಮುನಿದರೆ ಹರ ಕಾಯಲಾರ, ಹರ ಮುನಿದರೆ ಗುರು ಕಾಯುತ್ತಾನೆ. ಆದ್ದರಿಂದ ಗುರು ಭೂಲೋಕದಲ್ಲಿ ಬಂದಿರೋ ಈ ಗ್ರಾಮಸ್ಥರಿಗೆ ಭೂಕೈಲಾಸ. ಇದು ನನ್ನ ಸಹೋದರಿಯರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಸ್ತ್ರೀ ಸಮುದಾಯದಲ್ಲಿ ಖಂಡಿತವಾಗಿಯೂ ಸ್ತ್ರೀ ಶಕ್ತಿ ಬಹಳ ದೊಡ್ಡದು. ಗುರು ದೇವರು ಎಲ್ಲಿ ಉಪನ್ಯಾಸ ಮಾಡ್ಬೇಕಾದ್ರೂ ನಾ ಟಿವಿನಲ್ಲಿ ನೋಡಿದ್ದೀನಿ, ಎಲ್ಲಾರನ್ನು ತಾಯಂದರೇ ಹೊರತು ಬಾಯಿ ತೆಗೆಯೋದಿಲ್ಲ. ಎಲ್ಲರನ್ನು ತಾಯಿ ತರದಲ್ಲಿ ಮಾತೃ ಸ್ವಭಾವದಲ್ಲಿ ನೋಡುವಂತ ಗುರು ನಮಗೆ ಸಿಕ್ಕಿರೋದು ಖಂಡಿತ ಬಹಳ ನಮ್ಗೆ ಸಂತೋಷಕರವಾದದ್ದು.
ಅನುಗ್ರಹ ಆಗಲಿ. ಹಾಗೆ ಈ ಶಾಲೆಗೆ ಸೇರುವಂತಹ ಮಕ್ಕಳಿಗೆ ಪ್ರತಿಯೊಬ್ಬ ಮಕ್ಕಳಲ್ಲಿ ಜ್ಞಾನ ಅಂತಕ್ಕಂಥದ್ದು ಅತೀತವಾದಂಥ ಶಕ್ತಿಯಾಗಿ ಹೊರಹೊಮ್ಮಲಿ. ಆ ತಾಯಿನ ಶಾರದೆಯನ್ನು ಮತ್ತೊಮ್ಮೆ ನಾವು ಪ್ರಾರ್ಥನೆ ಮಾಡ್ತಾ ಗಣಪತಿ ಪೂಜೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಭಾಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಮಾಧ್ಯಾಹ್ನಿಕ ಶುಭ ಮಹೋತ್ಸವ ಇನ್ನೇನು ಈಗೋ ಆಗೋಗಿ ಅಂದರೆ ಮಳೆ ಸಹಿತ ಬರ್ತಾ ಇದೆ. ಮಳೆ ಸಿಂಚನ ಆಗುವಂಥದ್ದು ಬಹಳ ವಿಶೇಷ. ರಾಜ್ಯದಾದ್ಯಂತ ನಮ್ಮ ಪ್ರಯಾಣ, ಎಲ್ಲೇ ಪ್ರಯಾಣ ಬಂದರೂ ಯಾವುದೇ ದೇವಾಲಯಕ್ಕೆ ಹೊರಟರೂ ನಾವು ಕೇಳೋದಿಷ್ಟೇ, ಚೆನ್ನಾಗಿ ಮಳೆ ಆಗಲಿ, ನಮ್ಮ ರೈತರು ಚೆನ್ನಾಗಿರಲಿ, ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಚೆನ್ನಾಗಿರಲಿ ಅಂತ. ಅಲ್ಲಿ ಯೋಧ ಚೆನ್ನಾಗಿರಬೇಕು, ಇಲ್ಲಿ ರೈತ ಚೆನ್ನಾಗಿರಬೇಕು. ತಲೆ ಮೇಲೆ ಶಿಖರದಂತಿರ್ತಕ್ಕಂತಹ ಯೋಧ ದೇಹದಲ್ಲಿ ಆ ಶಕ್ತಿ ಕೊಡಲಿಕ್ಕಾಗಿ ಬೇಕಾಗಿರುವ ನನ್ನ ರೈತ. ಅದರಿಂದ ರೈತರು ಯೋಧರು ಎರಡು ಕಣ್ಗಳು. ನಮಗಿವತ್ತಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು ಮುಂದಿನ ಪ್ರಜೆಗಳಾಗ್ತಾರೆ. ಆ ಪ್ರಜೆಗಳಲ್ಲಿ ಮತ್ತು ಮಕ್ಕಳ ಮತ್ತು ರೈತರ ಬಗ್ಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು ತುಂಬಿ ಅವ್ರನ್ನ ಒಳ್ಳೆ ಪ್ರಜೆಗಳನ್ನಾಗಿ ಮಾಡಬಹುದು. ಅಂತಹ ನಿಟ್ಟಿನಲ್ಲಿ ಶಾಲೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ನಾನೇ ಸ್ವಾಗತವನ್ನು ಕೋರ್ತಾ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಮೊದಲು ಗಣಪತಿ ಆರಾಧನೆ ಮಾಡೋಣ. ಎಲ್ಲರೂ ಸಹಿತ ಕೈ ಜೋಡಿಸಿ ಗಣಪತಿನ ಒಮ್ಮೆ ಪ್ರಾರ್ಥನೆ ಮಾಡಿ. ಓಂ ಗಣಾನಾಂತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಭವಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. 11 ಬಾರಿ ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ 11 ಬಾರಿ ಹೇಳ್ಕೊಳ್ಳಿ. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾ ಮಹಾಗಣಪತಿ ಕೀ. ಗಣಪತಿ ಮಂತ್ರದಿಂದ ಪ್ರಾರಂಭವಾಗುವಂತಹದ್ದು ಯಾವುದೇ ಕಾರ್ಯಕ್ರಮಗಳಾದರೂ, ಯಾವುದೇ ಅನುಷ್ಠಾನವಾದರೂ, ಯಾವುದೇ ಪೂಜಾ ಪದ್ಧತಿ ಆದರೂ ಗಣಪತಿಯ ಪೂಜಾನುಷ್ಠಾನದಿಂದಲೇ ಪ್ರಾರಂಭ ಆಗಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಗಣಪನಿಗೆ ಯಾಕೆ ಇಷ್ಟೊಂದು ಆದ್ಯತೆ ಬಂತು ಅಂದರೆ ಗಣಪನಲ್ಲಿ ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಆದ್ಯತೆ ಇದೆ. ಗಣಪನಿಗೆ ತನ್ನದೇ ಆದಂತಹ ಒಂದಷ್ಟು ಶಕ್ತಿ ಇದೆ. ಹಾಗಾಗಿ ಗಣಪತಿ ಸುಬ್ರಹ್ಮಣ್ಯ ಇಬ್ಬರು ಸಹಿತ ಪುಟ್ಟ ಮಕ್ಕಳಾಗಿರುವಾಗಲೇ ತನ್ನ ತಂದೆ ತಾಯಿ ಮಡಿಲಲ್ಲಿ ಆಟ ಆಡುವಾಗ ಒಂದು ಪ್ರಶ್ನೆ ಹಾಕ್ತಾರೆ. ಈ ಭೂಮಂಡಲವನ್ನು 3 ಬಾರಿ ಯಾರು ಸುತ್ತಕೊಂಡು ಬೇಗ ಬರ್ತಿರೋ ಅವರಿಗೆ ಒಂದು ಮಾವಿನ ಹಣ್ಣು ಕೊಡ್ತೀವಿ ಅಂತ ಹೇಳ್ತಾರೆ. ಆ ಮಾವಿನ ಹಣ್ಣಿನ ಫಲವನ್ನು ತಾಯಿ ತೊಡೆ ಮೇಲೆ ಇಟ್ಕೊಂಡು ಮಕ್ಕಳಿಗೆ ತೋರಿಸ್ತಾಳೆ. ಈ ಮಾವಿನ ಹಣ್ಣು ಬಹಳ ಚೆನ್ನಾಗಿದೆ, ತುಂಬ ರುಚಿಕರವಾಗಿದೆ, ಅದರಲ್ಲೂ ನಿನ್ನ ತಂದೆ ಕಡೆಯಿಂದ ನಿಮಗೆ ಕೊಡಿಸೋದ್ರಿಂದ ಮತ್ತಷ್ಟು ಶಕ್ತಿ ಜಾಸ್ತಿ. ಮಗು ಅತ್ತಾಗ ತಾಯಿ ಊಟ ಕೊಡೋದು ಸತ್ಯವೇ, ಆದರೆ ತಾಯಿ ಪ್ರತಿ ದಿವಸ ಊಟ ಕೊಡ್ತಾಳೆ. ಒಂದು ದಿವಸ ತಂದೆ ಏನಾದ್ರು ಒಂದಿಷ್ಟು ಚಾಕ್ಲೇಟೋ ಪುಪ್ಪರ್ಮೆಂಟೋ ಅಥವಾ ಒಂದಿಷ್ಟು ಹಣ್ಣು ಹಂಪಲೋ ತಂದೆ ಕೈಯಿಂದ ತೊಗೊಂಡ್ಬಿಟ್ರೆ ಅದ್ರ ಸಂತೋಷನೇ ಬೇರೆ. ಅದಕ್ಕೆ ತಂದೆ ತಾಯಿ ಸ್ಥಾನ ಬಹಳ ದೊಡ್ಡದು. ಪ್ರತಿಯೊಬ್ಬ ಮಕ್ಕಳಿಗೂ ಅದರ ಆ ತಂದೆ ತಾಯಿ ಸ್ಥಾನಮಾನ ಎಂಬತಕ್ಕಂಥದ್ದು ಏನು ಎಂಬತಕ್ಕಂಥದ್ದನ್ನು ಫಸ್ಟು ಮಕ್ಕಳಿಗೆ ಅರ್ಥ ಮಾಡಬೇಕು ನಾವು. ಆಗ ಅರ್ಥೈಸಿದ್ರೆ ಮಾತ್ರನೇ. ಇಂತಹ ಸುದ್ದಿನ ಕೇಳಿ ಗಣಪತಿ ಸುಬ್ರಹ್ಮಣ್ಯ ಇಬ್ಬರು ಸಹಿತ ಆ ಕೈಲಾಸನಾಥನಾದಂಥ ಸಾಂಬ ಸದಾಶಿವ ಕೊಟ್ಟಂಥ ಈ ಪ್ರಶ್ನೆ ಉತ್ತರವನ್ನು ಯೋಚನೆ ಮಾಡ್ತಾರೆ. ಓಹೋ, ನಾವು 3 ಬಾರಿ ಪ್ರದಕ್ಷಿಣೆ ಮಾಡಿಬಿಟ್ರೆ ಬೇಗ ನಮಗೆ ಈ ಫಲ ಸಿಕ್ಬಿಡುತ್ತಲ್ಲ ಅಂಥೇಳಿ ಸುಬ್ರಹ್ಮಣ್ಯ ಏನು ಮಾಡ್ತಾನೆ, ತನಗಿದ್ದಂಥ ವಾಹನ ನವಿಲು, ಆ ನವಿಲಿನ ಹತ್ಕೊಂಡು ಸೀದಾ ಹೊರಟು ಬಿಡ್ತಾನೆ. ಇನ್ನು ಮಾತು ಮುಗಿಯೋದಕ್ಕಿಂತ ಮುಂಚಿತವಾಗಲೇ ಹೊರಟು ಬಿಡ್ತಾನೆ, ನಾನು ಬೇಗ ಬಂದ್ಬಿಡಬೇಕು ಅಂತ. ಗಣಪತಿ ಆಲೋಚನೆ ಮಾಡ್ತಾನೆ, ನನಗಿರೋ ವಾಹನ ಇಲಿ, ಶರೀರ ಕೂಷ್ಮಾಂಡ, ಇಷ್ಟು ದಪ್ಪವಾದಂಥ ಶರೀರನ ಹೊತ್ಕೊಂಡು ಈ ಇಲಿ ಮೇಲೆ ಕೂತ್ಕೊಂಡು 3 ಪ್ರದಕ್ಷಿಣೆ ನಾನು ಬರಲಿಕ್ಕೆ ಸಾಧ್ಯವಾ? ಜಗದ ಪಿತರ ಮಂದೆ ಪಾರ್ವತಿ ಪರಮೇಶ್ವರು, ಜಗತ್ತಿಗೆ ದೊಡ್ಡವರಾಗಿರ್ತಕ್ಕಂಥ ನನ್ನ ತಂದೆ ತಾಯಿನ ಇಲ್ಲೇ ನಾನು ಪ್ರದಕ್ಷಿಣೆ ಮಾಡಿಬಿಟ್ರೆ ಜಗತ್ತನ್ನೇ ಪ್ರದಕ್ಷಿಣೆ ಮಾಡ್ದಂಗೆ ಆಗುತ್ತಲ್ವ ಅಂತ ಅತಿಯಾದಂತಹ ಬುದ್ಧಿವಂತಿಕೆಯಿಂದ ಗಣಪತಿ ಏನು ಮಾಡ್ತಾನೆ, ಅವರ ಅಪ್ಪ ಅಮ್ಮನಿಗೆ 3 ಸತಿ ಪ್ರದಕ್ಷಿಣೆ ಬರ್ತಾನೆ. ಈತ 3 ಪ್ರದಕ್ಷಿಣೆ ಮುಗಿಸೋಷ್ಟರೊಳಗಾಗಿ ಸುಬ್ರಹ್ಮಣ್ಯ 1 ಪ್ರದಕ್ಷಿಣೆ ಬರ್ತಾನೆ. ಅದನ್ನು ನೋಡಿ ಬಾಗಿಲಲ್ಲೇ ನಿಂತಿರ್ತಾನೆ ಗಣಪ. ಸುಬ್ರಹ್ಮಣ್ಯ ಬರೋದಕ್ಕೆ ಇನ್ನೇನು ಆಗೋಯಿಗೋ ಬರುವ ಮುಹೂರ್ತ ಕರೆಕ್ಟಾಗಿ ಮುಂಚಿತವಾಗಿ ಬಂದು ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ತಾಯಿ ತನ್ನ ಕೈಯಲ್ಲಿರ್ತಕ್ಕಂಥ ಹಣ್ಣನ್ನು ಕೊಡ್ದಿರ ನಿಲ್ಲಿಸ್ತಾಳೆ. ಯಾತಕ್ಕಾಗಿ ನಿಲ್ಲಿಸ್ತಾಳೆ ಅಂದರೆ ಮುಂಚಿತವಾಗಿ ಕೊಟ್ಟರೆ ಇದು ಪಾರ್ಶಿಯಾಲಿಟಿ ಆಗಿಬಿಡುತ್ತೆ, ಅಲ್ಲೂ ಇನ್ನೇನಾದರೂ ಬೇರೆ ಥರ ಚಿಂತನೆ ಮಾಡ್ತಾನೆ ಅಂತ ಸುಬ್ರಹ್ಮಣ್ಯ ಬಂದಾಗ ಹೇಳ್ತಾನೆ, ನೋಡಪ್ಪ
ನಿಮ್ಮಣ್ಣ ಬಹಳ ಬುದ್ಧಿವಂತ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು. ಕಾಣದ ದೇವರುಗಳಿಗೆ ದೇವಾಲಯಕ್ಕೆ ಹುಡ್ಕೊಂಡು ಹೋಗೋದಕ್ಕಿನ್ನ ಎದುರುಗಡೆ ಕಾಣುವಂಥ ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವರು ಅಂದರೆ ನಿನ್ನ ತಂದೆ ತಾಯಿ. ಆ ತಂದೆ ತಾಯಿಗೆ ನೀನು ನಮಸ್ಕಾರ ಮಾಡಿದರೆ ಬಹುಶಃ ಈ ಹಣ್ಣು ಸಮಪಾಲಾಗಿ ನಿನಗರ್ಧ ನಿಮ್ಮ ಅಣ್ಣನಿಗರ್ಧ ಹೋಗ್ತಿತ್ತೇನೋ. ಆದರೆ ಅಣ್ಣ ಬುದ್ಧಿವಂತ, ಇಲ್ಲೇ ಅಪ್ಪ ಅಮ್ಮನ ಕಾಲ ನಮಸ್ಕಾರ ಮಾಡಿ ಮುಂದೆ ನಿಂತಿದ್ದಾನೆ. ಅದಕ್ಕಾಗಿ ಆ ಹಣ್ಣನ್ನು ಕೊಡ್ತಿದ್ದೇನೆ. ಹಣ್ಣನ್ನು ಅಣ್ಣನ ಕೊಡ್ತಾ ಇದ್ದೇನೆ, ಅಂದರೆ ಗಣೇಶನ ಕೊಡ್ತಾ ಇದ್ದೇನೆ. ನೀನು ಗಣಪತಿನ ಮಾತಾಡಿಕೊಂಡು ಅದರಲ್ಲಿ ಅರ್ಧ ಹಣ್ಣನ್ನು ನೀನು ತಗೋ. ಯಾಕೆಂದರೆ ಅಣ್ಣ ತಮ್ಮಂದಿರ ಪ್ರೀತಿ ವಿಶ್ವಾಸ, ಆ ಬಾಂಧವ್ಯ ನೀವು ಹಂಚುತ್ತೀನಿ ಅಂಥೇಳಿ ತಾಯಿ ಆಶೀರ್ವಾದ ಮಾಡಿ ಆ ಹಣ್ಣನ್ನು ಕೊಡ್ತಾಳೆ. ಅದಕ್ಕೋಸ್ಕರ ಅಂದಿನಿಂದ ಇಂದಿನವರೆಗೂ ಗಣಪನಿಗೆ ಒಂದು ಹೆಚ್ಚು ಆದ್ಯತೆ ಇದೆ. ಗಣಪನಿಗೆ ಆದ್ಯತೆ ಒಂದು. ಅದಕ್ಕೆ ಪ್ರತಿಯಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು. ನಾವು ಕಾಣದ ದೇವರನ್ನ ಇಲ್ಲಿಂದ ಬೆಟ್ಟ ಗುಡ್ಡಗಳು ಹತ್ಕೊಂಡು ಹೋಗ್ತೀವಿ. ಮನೆಯಲ್ಲಿ ಕಾಣುವಂಥ ತಂದೆ ತಾಯಿಗೆ ಉಪವಾಸ ಹಾಕ್ತೀವಿ. ಕಾಣದ ದೇವರಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿಸ್ತೀವಿ. ಪ್ರತ್ಯಕ್ಷವಾಗಿ ಕಾಣುವಂಥ ತಂದೆ ತಾಯಿಯ ಮೈ ಬಟ್ಟೆ ಹರಿದಿದ್ರು ಸಹಿತ ಅದಕ್ಕೊಂದು ಜೊತೆ ಸೀರೆನೋ ಒಂದು ಪಂಚೆನೋ ಕೊಡಿಸೋ ಯೋಗ್ಯತೆ ಇಲ್ಲದಂಥ ರೀತಿಯಲ್ಲಿ ನಾವು ವರ್ತನೆ ಮಾಡ್ತೀವಿ. ಇದೆಲ್ಲವನ್ನು ಬಿಟ್ಟು ಮೊದಲು ಜನ್ಮ ಕೊಟ್ಟು ತಂದೆ ತಾಯಿ ಬಗ್ಗೆ ಚಿಂತನೆ ಮಾಡಿದ್ರೆ ಖಂಡಿತ ನಮ್ಮ ಜೀವನ ಯಶಸ್ಸಾಗುತ್ತೆ. ಅಂತಹ ಯಶಸ್ಸಿಗೆ, ಅಂತಹ ಜನ್ಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾ, ವಿದ್ಯಾರ್ಜನೆಗೆ ಬೇಕಾಗಿರ್ತಕ್ಕಂತಹ ವಿದ್ವತ್ತನ್ನು ನಾವು ಸಿದ್ಧಿಪಡಿಸ್ಕೋಬೇಕಾದ್ರೆ ತಾಯಿ ಶಾರದೆಯ ಅನುಗ್ರಹ ಬೇಕು. ತಾಯಿ ಶಾರದೆಯ ಅನುಗ್ರಹ ಆಗಬೇಕಾದ್ರೆ ಇವಾಗ ನಾನು ಹೇಳುವಂತಹ ಈ ಚಿಕ್ಕ ತಂತ್ರಸಾರವನ್ನು ಸಾಧ್ಯವಾದರೆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಬರಹದಲ್ಲಿ ಬರ್ಕೊಳ್ಳಿ, ಅಥವಾ ಬರೆದು ಮತ್ತು ರೆಕಾರ್ಡ್ ಮಾಡಿರ್ತಕ್ಕಂಥವ್ರು ಇನ್ನೂ 4-6 ಜನಕ್ಕೆ ಹಂಚಿ. ಆದರೆ ಅದಕ್ಕೂ ಮುನ್ನ ಫಸ್ಟು ಗಣಪತಿ ಶಾರದೆಯ ಪೂಜೆ ಆಗಲಿ, ಎಲ್ಲವೂ ಸಿದ್ಧತೆ ಮಾಡ್ಕೊಳ್ಳಿ. ಓಂ ಭೂಹು ಗಣಪತಿಂ ಆವಾಹಯಾಮಿ. ಓಂ ಭೂಹ ಗಣಪತಿಂ ಆವಾಹಯಾಮಿ. ಓಂ ಸುವಹ ಗಣಪತಿಂ ಆವಾಹಯಾಮಿ. ಮಹಾಗಣಾಧಿಪತಯೇ ನಮಃ. ಸ್ಥಾಪಯಾಮಿ ಪೂಜಯಾಮಿ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನೀನು, ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ವೀಣಾವರದಂಡ ಮಂಡಿತಕರಾಯ ಶ್ವೇತ ಪದ್ಮಾಸನ ಸರಸ್ವತ್ಯೇ ಶಾರದಾ ದೇವ್ಯೇ ನಮಃ. ಆವಾಹಯಾಮಿ. ಸ್ಥಾಪನಂ ಸಮರ್ಪಯಾಮಿ. ಆವಾಹಯಾಮಿ. ಓಂ ವಿದ್ಯಾದಾಯಿನಿ ನಮಃ. ಓಂ ಮಹಾಪ್ರದಾಯೈ ನಮಃ. ಓಂ ಪ್ರವಾಹ್ಯೈ ನಮಃ. ಓಂ ಪದ್ಮನಿಲಯಾಯೈ ನಮಃ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂ ಚ ದೇಹಿ. ಓಂ ಶಾರದಾಂಬಿಕಾಯೈ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಈ ಹಿಂದೆ ನಾನು ಹೇಳಿದೆ, ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಸಹಿತ ಜ್ಞಾನವಂತರಾಗಬೇಕಾದ್ರೆ ಬೆಳಗ್ಗೆ ಸಾಧ್ಯವಾದಷ್ಟು 5 ಗಂಟೆಯಿಂದ 6 ಗಂಟೆ ಒಳಗೆ ಮಕ್ಕಳನ್ನು ಎಬ್ಬಿಸಿ ಉತ್ತರಾಭಿಮುಖವಾಗಿ ಕೂಡಿಸಿ. ಹಾಸಿಗೆಯಿಂದ ಎದ್ದ ತಕ್ಷಣ ಬುಕ್ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ಹಾಸಿಗೆಯಿಂದ ಎದ್ದ ತಕ್ಷಣ ಕೈಕಾಲು ಮುಖ ತೊಳೆದು ಬ್ರಷ್ ಮಾಡಿ ಸಾಧ್ಯವಾದರೆ ಸ್ನಾನನೇ ಮುಗಿಸ್ಕೊಂಡು ಮನೆಯ ಉತ್ತರಾಭಿಮುಖವಾಗಿ ಮಕ್ಕಳು ಕೂತ್ಕೋಬೇಕು. ಮಕ್ಕಳು ಕೂತ್ಕೊಳ್ಳೋದಕ್ಕೂ ಮುನ್ನ ಮಕ್ಕಳ ಉಂಗುರದ ಬೆರಳಿಂದ ಅವರು ಕೂತ್ಕೊಳ್ಳುವಂಥ ಸಾನ್ನಿಧ್ಯದಲ್ಲಿ ಒಂದು ಸರ್ಕಲ್ಲು ಅಥವಾ ಒಂದು ಪ್ರದಕ್ಷಿಣೆ ಹಾಕುವಂಥದ್ದು ಹಾಕಿ ಆ ಆಸ್ಥಾನದಲ್ಲಿ ಕೂತ್ಕೊಳ್ಬೇಕು. ಆಸ್ಥಾನದಲ್ಲಿ ಕೂತು ನಾನು ಹೇಳುವಂತಹ ಬೀಜಾಕ್ಷರಿ ಮಂತ್ರವನ್ನು ಈಗಾಗಲೇ ನನ್ನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೇನೆ, ಆದರೂ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಓಂ ಶ್ರೀಂ ಐಂ ಶ್ರೀಂ ಸೌಹು. ಓಂ ಶ್ರೀಂ ಐಂ ಶ್ರೀಂ ಸೌಹು. ಓಂ ಶ್ರೀಂ ಐಂ ಶ್ರೀಂ ಸೌಹು. ಈ ಪ್ರಕಾರವಾದಂತಹ ಬೀಜಾಕ್ಷರಿ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಎದ್ದರೆ 5 ರಿಂದ 6 ಗಂಟೆ ಒಳಗಾಗಿ ಬೀಜಾಕ್ಷರಿ ಮಂತ್ರವನ್ನು ಜಪಿಸಿ ಮಕ್ಕಳು ಉತ್ತರಾಭಿಮುಖವಾಗಿ ಕೂತು ಓದೋದಕ್ಕೆ ಪ್ರಾರಂಭಿಸಿದ್ರೆ ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಜ್ಞಾನವಂತರಾಗ್ತಾರೆ. ಪಕ್ಕದ ಮನೆ ಮಕ್ಕಳನ್ನು ನೋಡಿಕೊಂಡು ಅವರಂತೆ ನೀವು ಓದಲಿಲ್ಲ, ಅವ್ರಿಗೆ ಬಂದಿರೋ ಮಾರ್ಕ್ಸ್ ನಿಮ್ಮ
ನೋಡಿದ್ರಲ್ಲ ವೀಕ್ಷಕರೇ, ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಎಂದಿನಂತೆ 8 ಗಂಟೆಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.